ಹಾಯ್ ಫ್ರೆಂಡ್ಸ್, ಇದು ಉತ್ತರ ಕರ್ನಾಟಕದ ಗರಿಗರೆ ಚುರುಮುರಿ ಚೋಡ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಒಂದು ಕಡೆ ಇಟ್ಕೊಂಡಿನಿ ನಾಸ್ಟಿಕ್ದು. ಗ್ಯಾಸ್ ಆನ್ ಮಾಡ್ಕೊತೀನಿ. ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ಪ್ಯೂರ್ ಕಡಲೆಕಾಯಿ ಎಣ್ಣೆ, ಧಾರ ಅಂತ ಇದ್ರ ಹೆಸರು. ಒಂದು 5-6 ಸ್ಪೂನ್ ಹಾಕೊಳ್ಳೋಣ ಎಣ್ಣೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉರಿ ಜೋರು ಇಟ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. 1 ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ. ಇವಾಗ ಹಾಕೊಳ್ಳೋಣ. ಸ್ವಲ್ಪನ ಜಾಸ್ತಿನೇ ತೊಗೊಂಡಿನಿ. ನೀವು ಬೇಕಾದ್ರೆ ಕಡಿಮೆ ತೊಗೋಬೋದು. ನಮ್ಮನೆ ಸ್ವಲ್ಪ ಕಡಲೆಕಾಯಿ ಜಾಸ್ತಿ ತಿಂತಾರೆ, ಜಾಸ್ತಿ ಹಾಕ್ಕೊತೀನಿ. ನೀವು ಕಡಿಮೆ ಮಾಡ್ಕೊಬೋದು. ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಡ್ರೈ ಮಾಡಿ ತಗೊಳ್ಳೋಣ. ಕಡಲೆ ಬೀಜ ಸ್ವಲ್ಪ ಕಸರೆ ಎಲ್ಲ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ತಿನ್ನೋವಾಗ ಬಾಯಲ್ಲಿ ಬಂದುಬಿಡ್ತದೆ ಅದು. ಇವಾಗ ಅರ್ಧ ಕಪ್ಪು ಪುಟಾಣಿ ತೊಗೊಂಡಿನಿ, ಅಂದರೆ ಕಡಲೆಪಪ್ಪು. ಚೆನ್ನಾಗಿ ಎಣ್ಣೆಗೆ ಹುರ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿನಿ, ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ 1 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ. ಫುಲ್ ಜಜ್ಜೋದು ಬೇಡ, ಸಿಪ್ಪೆನೂ ತೆಗೆಯೋದು ಬೇಡ. ಈ ಥರ ಮಾಡ್ಕೋಬೇಕು ನೋಡಿ. ಮೇಲಿ ಸಿಪ್ಪೆ ಹೋಗಬಾರ್ದು. ಅದು ಚೋಡ ಒಳಗೆ ತಿನ್ನೋಕೆ ತುಂಬ ಚೆನ್ನಾಗಿರ್ತದೆ. ಬಾಯಲ್ಲಿ ಒಂದೊಂದೊಂದೊಂದು ಬಂದರೆ. ಈ ಬೆಳ್ಳುಳ್ಳಿ ಫುಲ್ಲು ಕೆಂಪಾಗಬೇಕದು, ಅಂದರೆ ಬ್ರೌನ್ ಕಲರ್ ಬರಬೇಕು. ಈ ಚೋಡಕ್ಕೆ, ಕಳ್ಳೆಪುರಿ ಚೋಡಕ್ಕೆ ಬೆಳ್ಳುಳ್ಳಿನೇ ಸ್ವಾದ ಫ್ರೆಂಡ್ಸ್. ಇದು ಜಾಸ್ತಿ ಬೇಕಾದ್ರೆ ನೀವು ಹಾಕ್ಕೊಳ್ಳಿ. 1 ಗಡ್ಡೆ ಹಾಕ್ಕೊಂಡು ನಾನು. ಇವಾಗ ಬ್ರೌನ್ ಕಲರ್ ಆಗಿದೆ ಬೆಳ್ಳುಳ್ಳಿ. ಇವಾಗ ನಾನು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊತೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಇವಾಗ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಅದು ಯಾಕಂದರೆ ಗ್ಯಾಸ್ ಉರಿಯುವಾಗೆ ನಾವು ಅರಿಶಿನ ಖಾರ ಎಲ್ಲ ಹಾಕಿದ್ರೆ ಎಲ್ಲ ಸುಟ್ಟೋಗ್ಬಿಡ್ತದೆ, ಬ್ಲ್ಯಾಕ್ ಹೊಡೆದ್ಬಿಡ್ತದೆ. ಆಮೇಲೆ ಚೋಡ ಚೆನ್ನಾಗಿರೋಂಗಿಲ್ಲ. ಇದು ಸ್ವಲ್ಪ ಆರಬೇಕು. ಆರಿದ ಮೇಲೆ ನಾವು ಹಾಕ್ಕೋಬೇಕು. ಸಣ್ಣ ಚಮಚಲ್ಲಿ 1 ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಅಚ್ಚ ಖಾರ ಪುಡಿ, ಇದು ಮನೆಯಲ್ಲೇ ಮಾಡಿರೋದು. 2 ಸ್ಪೂನ್ ಹಾಕೋತಾ ಇದ್ದೀನಿ. 1 ಚಿಟಿಕೆ ಜೀರಿಗೆ ಪೌಡ್ರು, 1 ಚಿಟಿಕೆ ಧನ್ಯ ಪೌಡ್ರು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. 1 ಬೌಲು ಕಡಲೆಪುರಿ ತೊಗೊಂಡಿನಿ, ಸಪ್ಪೆ ಪುರಿ. ಅದು ನೀವು ಈ ಕಡೆ ಏನು ಹೇಳ್ತೀರ ಗೊತ್ತಿಲ್ಲ. ನಾವು ಚುರುಮುರಿ ಅಂತೇವೆ ಇದಕ್ಕೆ ಉತ್ತರ ಕರ್ನಾಟಕ ಕಡೆ. ನಾನು ಇಲ್ಲಿ ಕಡಲೆಪುರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮನೆ ಹತ್ರ ಏನಾದ್ರು ಬಿಸಿಲಿದ್ರೆ ಅದು ಸ್ವಲ್ಪ ಗುಮ್ಮು ಬುಟ್ಟಿ ಬರುತ್ತಲ್ಲ, ಬುಟ್ಟ್ಯಾಗ ಹಾಕಿ ಸ್ವಲ್ಪ ಬಾಗಿಲ ಹತ್ರನೇ ಬಿಸಿಲಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಡ್ರೈ ಆಗುತ್ತೆ. ಗಾಳಿಗೆ ಅದು ಇಟ್ಬಿಟ್ರೆ ಆಮೇಲೆ ಎಲ್ಲ ಗಾಳಿಗೆಲ್ಲ ಓಡೋಗ್ಬಿಡ್ತದೆ. ಹುಡುಕಿದ್ರೂ ಸಿಗೋಂಗಿಲ್ಲ ಇದು ಚುರುಮುರಿ. ಸ್ವಲ್ಪ ಬಿಸಿಲಿಗೆ ಇಟ್ಕೊಳ್ಳಿ ಅಷ್ಟೇ. ಬಾಗಿಲಲ್ಲಿ ಏನೋ ಬಿಸಿಲಿದ್ರೆ ಬಿಸಿಲಿಗೆ ಇಟ್ಕೊಳ್ಳಿ. ಇಲ್ಲಾಂದರೆ ಉರಿ ಸಣ್ಣ ಇಟ್ಕೊಂಡು ಸ್ವಲ್ಪ ಹೀಗೆ ತಿರ್ಕೋಬೇಕಾಗುತ್ತೆ. ಆಮೇಲೆ ಗರಿಯಾಗಿ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರ್ತದೆ ಇದು. ಸ್ವಲ್ಪ ಮನೇಲಿ ಚಿಕ್ಕ ಮಕ್ಕಳು ಅದು ಇದ್ದರೂ ತಿನ್ನೋರು ಅಂದರೆ ಉಪ್ಪು ಖಾರ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಮಾಡಿಕೊಡಿ, ಚೆನ್ನಾಗಿರ್ತದೆ ಮಕ್ಳಿಗೂ. ಈಗ ಮತ್ತೆ ಗ್ಯಾಸ್ ಅಂಟಿಸ್ಕೊತಾ ಇದ್ದೀನಿ. ಸಣ್ಣ ಇಟ್ಕೊಳ್ಳೋಣ ಉರಿ. ಆಮೇಲೆ ಚುರುಮುರಿ ಹೊತ್ತೋಗ್ಬಿಡ್ತದೆ. ನಿಧಾನಾಗೆ ತಿರುವನ್ನ ಸ್ವಲ್ಪ ಹಾಕಿಬಿಟ್ಟು ಗರಿಯಾಗಿ ಬರುತ್ತೆ ಸ್ವಲ್ಪ. ಇದು ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಒಂದಾವೆಲ್ಲ ಇಲ್ಲಿ ನೋಡಿ, 1 ಪಾಕಿಟು, 1 ಸೇರು, 2 ಸೇರು ಎತ್ಕೊಂಬರ್ತೇವೆ. ನಮ್ಮ ಕಡೆ ದೊಡ್ಡ ಚೀಲ ಬರುತ್ತೆ ನೋಡಿ, ದೊಡ್ಡ ಚೀಲನೇ ತಂದು ಇಟ್ಕೊಂಡ್ಬಿಡ್ತಾರೆ. ಅದ್ರ ಉಪ್ಪಿಟ್ಟು ಮಾಡೋದಾಗಲಿ, ಚೋಡ ಮಾಡೋದಾಗಲಿ ತುಂಬ ಮಾಡ್ತಾರೆ. ಇದು ಯಾವಾಗಲೂ ಮಾಡಿಟ್ಟಿರ್ತಾರೆ. ಸಾಯಂಕಾಲ ಟೈಮ್ ಟೀ ಜೊತೆ ತಿಂತಾರೆ. ಯಾರು ನೆಂಟರು ಬಂದರೆ ಹಾಕ್ಕೊಡ್ತಾರೆ. ಇದ್ರ ಉಪ್ಪಿಟ್ಟು ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿರ್ತದೆ ಇದ್ರ ಉಪ್ಪಿಟ್ಟು. ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ನೋಡಿ. ಇವಾಗ ಫುಲ್ ಮೆತ್ತಗಾಗಿತ್ತು. ನೋಡಿ ಪುಡಿ ಆಗಿದೆ. ಇವಾಗ ಈ ಥರ ಆಗಬೇಕು ನೈಸಾಗೆ. ನೋಡಿ ಸೌಂಡ್ ಈ ಥರ ಸ್ವಲ್ಪ ಹುರ್ಕೋಬೇಕು. ಸಣ್ಣ ಉರಿ ಇಟ್ಟು ಹುರ್ಕೋಬೇಕು, ಜೋರು ಉರಿ ಇಡಬಾರ್ದು. ಹೊತ್ತೋಗ್ಬಿಡ್ತದೆ, ಅಂದರೆ ಸೀದೋಗ್ಬಿಡ್ತದೆ. ಇದು ತಣ್ಣಗಾದ್ಮೇಲೆ ಒಂದು ಸರ್ವಿನ ತಟ್ಟೆಗೆ ಹಾಕ್ಕೊಳ್ಳೋಣ. ಇವಾಗ ಚುರುಮುರಿ ಚೋಡ ರೆಡಿಯಾಗಿದೆ. ಒಂದು ಸರ್ವಿನ ತಟ್ಟೆಗೆ ಹಾಕೋತಾ ಇದ್ದೀನಿ. ಶೇವ ಮಾಡ್ಕೊಂಡಿದ್ದೀನಿ ನಾನು. ಈ ಶೇವ ಮೊದಲೇ ಹಾಕಿದ್ದೀನಿ ನಾನು. ಮೇಲೆ ಐ ಬಟನ್ ಬರುತ್ತೆ, ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಅದ್ರ ಮೇಲೆ ಈರುಳ್ಳಿ ಉದುರಿಸ್ಕೊಂಡು ಈ ಶೇವನ ಸ್ವಲ್ಪ ಈ ಥರ ಮುರ್ಕೊಂಡು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಯಾವಾಗಲೂ ಕೂಡ ತಿನ್ಬೋದು, ನಾಷ್ಟಕ್ಕೂ ತಿನ್ಬೋದು, ಬೆಳಗ್ಗೆನೂ ತಿನ್ಬೋದು. ಸಾಯಂಕಾಲ ಟೈಮು ಟೀ ಜೊತೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ಉತ್ತರ ಕರ್ನಾಟಕದ ಚೋಡ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.